ಇತ್ತೀಚೆಗೆ ಒಂದು ರಿಲೇಷನ್ಶಿಪ್ ಅಂದರೆ ನಂಬಿಕೆನೇ ಇಲ್ಲ. ಹೇ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಇನ್ಮೇಲಿಂದ ದಿನ ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇವತ್ತೇನಪ್ಪ ಅಂತ, ರಿಲೇಷನ್ಶಿಪ್. ಒಂದು ರಿಲೇಷನ್ಶಿಪ್ ಉಳಿಬೇಕು ಅಂದರೆ ಮೇಯ್ನಾಗಿ ಬೇಕಾಗಿರೋದು ನಂಬಿಕೆ ಹಾಗೂ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಂಪಲ್, ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಸೊ ಅವರು ಎಲ್ಲರಿಗೂ ರೋಲ್ ಮಾಡೆಲ್ ಥರ ಇರ್ತಾರೆ. ಸ್ಟಾರ್ಟಿಂಗಿಂದ ಬರ್ತಾ 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 ಹೇಗಾಗುತ್ತಪ್ಪ ಅಂತಂದರೆ, ತನ್ನ ಗಂಡನಿಗೆ ಏನೂ ಗೊತ್ತಿಲ್ಲ, ಅವಳಿಗೆ ಹೇಳ್ಕೊಳಕ್ಕಾಗದೇ ಇರೋ ನೋವು ಏನೋ ಗೊತ್ತಿಲ್ಲ, ಬಟ್ ತನ್ನ ಹೆಂಡತಿ ಹತ್ರ ತುಂಬಾ ಚೆನ್ನಾಗಿರೋ ಥರ ಆ್ಯಕ್ಟ್ ಮಾಡ್ತಿರ್ತಾನೆ. ಬಟ್ ಬೇರೆಯವ್ರ ಹತ್ರ ಅಯ್ಯೋ ನನಗೀಗಿದೆ, ನನ್ನ ಪ್ರಾಬ್ಲಮ್ಸ್ ಹೀಗಿದೆ ಹಾಗಿದೆ ಅಂತ ಹೇಳ್ಕೊತಿರ್ತಾನೆ. ನನ್ನ ಅನಿಸಿಕೆ ಪ್ರಕಾರ ಇದು ತಪ್ಪು ಅನಿಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ. ನನ್ನ ಅನಿಸಿಕೆ ಪ್ರಕಾರ ಇಬ್ಬರು ಕೂತ್ಕೊಂಡು ಈಗಲ್ಲ ಹೀಗೆ ಅಂತ ಮಾತಾಡಿದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬೋದು. ಹಾಗೆ ಅವರು ಮೊದಲಿದ್ದಂಗೆ ರೋಲ್ ಮಾಡೆಲ್ ಥರ ಇರ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನು ಅನಿಸುತ್ತೆ? ಕಮೆಂಟ್ ಮಾಡಿ. ಹಾಗೆ ತನ್ನ ಹೆಂಡ್ತಿನ ಬೇರೆಯವ್ರ ಮುಂದೆ ಯಾವತ್ತೇ ಆಗಲಿ ಕಡೆಗಣಿಸ್ಬಾರ್ದು. ಅವಳ ಮುಂದೆ 4 ಮಾತು ಬೈದರೂ ಪರವಾಗಿಲ್ಲ, ಬೇರೆಯವ್ರ ಮುಂದೆ ಬೈಬಾರ್ದು ಅನ್ನೋದು ನನ್ನ ಒಪಿನಿಯನ್. ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ. ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.